ನೀವು ಯಾರಾದ್ರೂ ಬರ್ಲಿಕ್ಕೆ ಈ ಮಂತ್ ಅಲ್ಲಿ ಯಾರಾದ್ರೂ ಬರ್ಲಿಕ್ಕೆ ಪ್ಲಾನ್ ಇದ್ರೆ ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಬಿಕಾಸ್ ವೆದರ್ ಇಸ್ ನಾಟ್ ಎಟ್ ಆಲ್ ಗುಡ್. ಸೊ ಇದ್ರ ಒಳಗಡೆ ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಬರಬೇಕು ಅಂಡ್ ಆಲ್ಸೋ ಫುಲ್ ಕವರ್ ಇರಬೇಕು. ಸ್ಲೀವ್ಲೆಸ್ ಹ್ಯಾಂಡ್ಸ್ ಎಲ್ಲ ಇರಬಾರ್ದು. ಸೊ ಸೀರಿಯಸ್ಲಿ ವಾಯ್ಸೇ ಇಲ್ಲ. ನನಗೆ ಅರ್ಥನೇ ಆಗಿಲ್ಲ ಏನಾಗ್ತಿದೆ ಈ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಅಂತ. ಕಂಪ್ಲೀಟ್ ಆಗಿ ವುಡನ್ ಇಂದ ಆಗಿರುವಂತದ್ದು ಅಂಡ್ ಇಲ್ಲಿ ನಾನು ಇದಕ್ಕೆ ಟಿಕೆಟ್ ಇದೆ, ಎಂಟ್ರೆನ್ಸ್ ಟಿಕೆಟ್. ನಾನು ಗೈಸ್ ಇಲ್ಲಿ ಬಿಸಿಲು ಅಂದರೆ ಬಿಸಿಲು, ನಂಗೆ ಆಗ್ತಾನೆ ಇಲ್ಲ, ಅಷ್ಟು ಬಿಸಿಲು. ಸೊ ನಂದು ಡೇ ಸ್ಟಾರ್ಟ್ ಆಗಿರೋದು ದ ಸ್ಯಾಂಚುರಿ ಆಫ್ ಟ್ರುತ್ ಅಂತ. ಇದೊಂದು ಮ್ಯೂಸಿಯಂ. ಇದು ಕಂಪ್ಲೀಟ್ ಆಗಿ ವುಡನ್ ಇಂದ ಆಗಿರುವಂತದ್ದು ಅಂಡ್ ಇಲ್ಲಿ ನಾನು ಇದಕ್ಕೆ ಟಿಕೆಟ್ ಇದೆ, ಎಂಟ್ರೆನ್ಸ್ ಟಿಕೆಟ್. ನಾನು ಕ್ಲೂ ಕ್ಯಾಪ್ ಅಲ್ಲಿ ಮೊದಲೇ ನಾನು ಬುಕ್ ಮಾಡಿದ್ದೆ 1500 ಇಂಡಿಯನ್ ರುಪೀಸ್ ಅಲ್ಲಿ. ಅಂಡ್ ಇವರು ಇಲ್ಲಿ ಒಂದು ಗೈಡ್ ಕೊಡ್ತಾರೆ. ಸೊ ಅವರ ಹಿಂದೆ ನಾವು ಹೋಗ್ತೀವಿ. You will only use that inside. But once we go inside, please use it and make sure that you adjust it at the back. So you press it, you tighten it so that it will not fall off every time. The helmets are only for our safety. We are installing a new arm. Alright, now let's move on everyone this way. This way. Once you use the toilet now, you can actually do that because like I said, you can all stand right here first. You want to stay right here. Alright, you can stay right here. ಗೈಸ್ ಇಲ್ಲಿ ಈ ತರ ಹೆಲ್ಮೆಟ್ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಇಲ್ಲಿ ಹೆಲ್ಮೆಟ್ ಕೊಟ್ಟಿದ್ದಾರೆ. ಸೊ ಇದ್ರ ಒಳಗಡೆ ಬರಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಬರಬೇಕು ಆ್ಯಂಡ್ ಆಲ್ಸೋ ಫುಲ್ ಕವರ್ ಇರಬೇಕು. ಸ್ಲೀವ್ಲೆಸ್ ಹ್ಯಾಂಡ್ಸ್ ಎಲ್ಲ ಇರಬಾರ್ದು. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಇದೆ. ಒಳಗಡೆ ಫೈನ್. ಆ್ಯಕ್ಚುಲಿ ಗೈಡ್ ಕೊಡ್ತಾರೆ. ಗೈಡ್ ಹಿಂದೆ ನಾವು ಹೋಗಿಲ್ಲ, ನನಗೆ ಅಂತೂ ಸಾಕಾಗೋಯ್ತು ಇಲ್ಲೇ ಕೂತಿದೆ. ಬಟ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನ್ನ ವಾಯ್ಸ್ ಎಲ್ಲ ಹೋಗಿದೆ, ಕೋಲ್ಡ್ ಆಗಿದೆ ಸ್ವಲ್ಪ, ವೆದರ್ ಚೇಂಜ್. ಇದು ಇನ್ಸೈಡ್ ಮ್ಯೂಸಿಯಂ ಈ ತರ ಕಾಣಿಸ್ತಿದೆ. ಎಲ್ಲ ವುಡನ್ ಇಂದನೇ ಆಗಿರುವಂತದ್ದು, ಎಲ್ಲಾನು ವುಡನ್ ಟಚ್. ಸೊ ಇದು ನೀವು ಪಟಾಯ ಬಂದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಡೂ ವಿಸಿಟ್. ನೆಕ್ಸ್ಟ್ ನಾನು ಹೋಗಿರುವಂತಹದ್ದು ಪ್ಯಾಡೋ ಮೀಡಿಯಾ ಆರ್ಟ್ ಸ್ಪೇಸ್ ಅಂತ. ಇದೊಂದು ಬ್ಯೂಟಿಫುಲ್ ಆದಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಇದ್ರ ಒಳಗಡೆ ಹೋದ್ರೆ ನೀವು ಎಂಟರ್ ಆದ ಕೂಡಲೇ ನಿಮಗೆ ಯಾವುದೋ ಒಂದು ಬೇರೆನೇ ಲೋಕದಲ್ಲಿ ಇದೇನೆ ಅಂತ ಫೀಲ್ ಆಗತ್ತೆ. ತುಂಬಾ ಅಂದ್ರೆ ತುಂಬಾ ಅಂದ್ರೆ ವರ್ತ್ ವಿಸಿಟಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಇದು ಕೂಡ ನಾನು ಕ್ಲೂ ಕ್ಯಾಪ್ ಅಲ್ಲಿ ಪ್ರಯೋರ್ ಆಗಿ ನಾನು ಬುಕ್ ಮಾಡಿದ್ದೆ 1500 ಇಂಡಿಯನ್ ರುಪೀಸ್ ಅಲ್ಲಿ. ಅಲ್ಲಿ ಆಕ್ಚುಲಿ ಅಲ್ಲೇ ಹೋಗಿ ಬುಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಸೊ ಪ್ರಯೋರ್ ಆಗಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದು.
ಸೊ ನಾನು ಹೊರಟಿರೋದು ಶಾಪಿಂಗಿಗೆ ಅಂತ. ಇಲ್ಲಿ ಪಟಾಯ ನೈಟ್ ಬಜಾರ್ ಅಂತ ಇತ್ತು ಗೂಗಲ್ ಮ್ಯಾಪಲ್ಲಿ. ಸೊ ಅದರಲ್ಲಿ ನಾನು ಹೋಗಿ ಇಲ್ಲಿ ಒಂದು ಜಸ್ಟ್ ವಿಸಿಟ್ ಕೊಟ್ಟು ಬಂದೆ. ಹೇಗಿದೆ ಅಂತ ನೋಡಬೇಕಿತ್ತು, ಅದಕ್ಕೆ ಜಸ್ಟ್ ಇಲ್ಲಿ ಒಂದು ರೌಂಡ್ ಹೊಡೆದು ಬಂದೆ. ಅಲ್ಲೇ ಪಕ್ಕದಲ್ಲಿ ನನಗೆ ಟ್ರೀ ಟೌನ್ ಪಟಾಯ ಅಂತ ಕಂಡಿತು ಬೋರ್ಡ್. ಅದೇನಪ್ಪ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಯಲ್ಲಿ ಅಲ್ಲಿ ಹತ್ರ ಹೋದರೆ ಎಲ್ಲ ಪಬ್ ಪಾರ್ಟೀಸ್ ನೈಟ್ ಲೈಫ್ ಆ ಥರ ಎಲ್ಲ ಇತ್ತು. ಸ್ವಲ್ಪ ನಾನು ಹೊರಗಡೆನೆ ನೋಡಿ ಮತ್ತೆ ವಾಪಸ್ ಬಂದೆ. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ವಾಕಿಂಗ್ ಸ್ಟ್ರೀಟ್. ಪಟಾಯದ ನೈಟ್ ಲೈಫಿಗೆ ಇದೇ ಫೇಮಸ್ ಆಗಿರುವಂಥದ್ದು ಈ ಸ್ಟ್ರೀಟ್. ಸೊ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಈ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಏನಿರ್ಬೋದು ಅಂತ. ಅದಕ್ಕೆ ಒಂದು ಎಕ್ಸ್ಪ್ಲೋರ್ ಮಾಡುವ ಅಂತ ಒಳಗಡೆ ಒಂದು ಹೋದೆ, ವಿಸಿಟ್ ಮಾಡಿದೆ. ಬಟ್ ನನಗೆ ಅರ್ಥನೇ ಆಗಿಲ್ಲ ಏನಾಗ್ತಿದೆ ಈ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಅಂತ. ಬಟ್ ಸ್ಟಿಲ್ ಲೈಫೇ ಬೇರೆ ಇದೆ ಈ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ಎಸ್.